ಕಾಲ್ತುಳಿತದಲ್ಲಿ 11 ಜನ ಮೃತಪಟ್ಟರು. ಕಡಿಮೆ ಆಗಿಲ್ಲ ಆರ್ಸಿಬಿಯ ಕ್ರೇಜ್. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣಕ್ಕೆ ನುಗ್ಗಿದ್ದಾರೆ ಸಾವಿರಾರು ಜನರು. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣಕ್ಕೆ ನುಗ್ಗಿದ್ದಾರೆ ಸಾವಿರಾರು ಜನರು. ಏಕಾಏಕಿ ಜನರು ನುಗ್ಗಿದ್ದಾರೆ ಮೆಟ್ರೋ ಹತ್ರ. ನುಗ್ಗಲು ಕೂಡ ಆಗಿದೆ. ಮೆಟ್ರೋದಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನರು ಫುಲ್ ಆಗಿದ್ದಾರೆ. ಫುಲ್ ರಶ್ ಆಗಿದೆ. ಮೆಟ್ರೋದ ಒಳಗಡೆ ಪ್ರಯಾಣಿಕರು ಪರದಾಟವನ್ನ ಮಾಡ್ತಿದ್ದಾರೆ. ದಟ್ಟಣೆ ಆಗಿದೆ ಪ್ರಯಾಣಿಕರು. ಮೆಟ್ರೋ ಡೋರ್ ಅನ್ನ ಕ್ಲೋಸ್ ಆಗದಷ್ಟು ಪ್ರಯಾಣಿಕರ ದಟ್ಟಣೆ ಇದೆ. ಹೀಗಾಗಿ ಭಾರಿ ಜನರಿರುವಂತಹ ಹಿನ್ನೆಲೆಯಲ್ಲಿ ಮೆಟ್ರೋದಲ್ಲಿ ಉಸಿರಾಟ ಆಡೋದಕ್ಕೂ ಕೂಡ ಕಷ್ಟ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸ್ಟೇಡಿಯಂ ಹೊರಭಾಗದಲ್ಲಿ ಯಾವ ರೀತಿಯಾದಂಥ ಕಾಲ್ತುಳಿತ ಆಯಿತು, ಸಾವು ನೋವುಗಳಾಯಿತು. ಇತ್ತ ಮೆಟ್ರೋದ ಚಿತ್ರಣ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಹೆಂಗಿದೆ ಅಂತ ಫುಲ್ ರಶ್ ಆಗಿದೆ. ನುಗ್ಗಲು ಒಂದು ಕಡೆ ಬಂದವರು ವಾಪಸ್ ಹೋಗೋದು ಅಥವಾ ಬರ್ತಾ ಇರೋರು ಎಲ್ಲರೂ ಕೂಡ ನುಗ್ಗಲು. ಡೋರ್ ಹಾಕೋದಕ್ಕಾಗ್ತಿಲ್ಲ ಮೆಟ್ರೋದಲ್ಲಿ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಸದ್ಯ ದೃಶ್ಯ ಗಮನಿಸ್ತಾ ಇದ್ದೀವಲ್ಲ, ಒಂದು ಕಡೆ ಬರ್ತಾ ಇದ್ದಾರೆ ಜನ. ಕಂಪ್ಲೀಟ್ ಎಲ್ಲರೂ ಕೂಡ RCB ಅಭಿಮಾನಿಗಳು ಜೆರ್ಸಿ ಹಾಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕಂತಾನೆ ಬಂದವರು. ಫುಲ್ ರಶ್ ಆಗಿದೆ. ಮೆಟ್ರೋ ಒಳಗಡೆ ಹೋಗ್ತಿದೆಯಲ್ಲ, ಡೋರ್ ಹಾಕೋದಕ್ಕೂ ಕೂಡ ಪರದಾಟ ಪಡ್ತಿದ್ದಾರೆ. ನುಗ್ಗಲು ಉಸಿರಾಟದ ಸಮಸ್ಯೆ. ಭಾರಿ ಜನರಿದ್ದಾರೆ. ಹೀಗಾಗಿ ಈಗಾಗಲೇ ಸಾಮಾನ್ಯವಾಗಿ ಗೊತ್ತು, ಮೆಟ್ರೋ ಕಂಪ್ಲೀಟ್ ಕ್ಲೋಸ್ಡ್ ಇರುತ್ತೆ. ಒಳಭಾಗದಲ್ಲಿ AC ಇರುತ್ತೆ. ಉಸಿರಾಡೋದಕ್ಕೆ ಭಾಳಷ್ಟು ಹೊರಗಡೆಯಿಂದ ಏನು ಗಾಳಿ ಬರಲ್ಲ. ಬಟ್ ಯಾವಾಗ ಜನ ಜಾಸ್ತಿ ಆಗತ್ತಲ್ಲ, ಒಳಗಡೆ ಇರೋರಿಗೂ ಕೂಡ ಸಫೋಕೇಟ್ ಆಗುತ್ತೆ. ಉಸಿರಾಡೋದಕ್ಕೆ ನುಗ್ಲಿರುತ್ತೆ. ನಿಂತ್ಕೊಳ್ಳೋದಕ್ಕೂ ಜಾಗ ಇರಲ್ಲ. ಅಂಥ ಪರಿಸ್ಥಿತಿ ಮೆಟ್ರೋದಲ್ಲಿ ನಿರ್ಮಾಣ ಆಗಿದೆ. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಭಾಗದಲ್ಲಿ ಕಾಲ್ತುಳಿತದಿಂದಾಗಿ, ನುಗ್ಗಲಿಂದಾಗಿ, ತಳ್ಳಾಟದಿಂದಾಗಿ 11 ಜನರು ಮೃತಪಟ್ಟಿದ್ದಾರೆ. ಅನೇಕರು ಗಾಯಾಳುಗಳಿದ್ದಾರೆ. ಸದ್ಯ ಅವರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸ ಆಗ್ತಿದೆ. ಮತ್ತೊಂದು ಕಡೆಯಲ್ಲಿ RCBಯ ಕ್ರೇಜ್ ಯಾವ ರೀತಿಯಾಗಿದೆ, ಅಭಿಮಾನಿಗಳ ಜೋಶ್ ಹೆಂಗೆ, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಅಭಿಮಾನಿಗಳು ಬಂದಿದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಮತ್ತೊಂದು ಸಾಕ್ಷಿ. ಮೆಟ್ರೋ ಒಳಗಡೆ ಫುಲ್ ರಶ್ಶು. ನುಗ್ಗಲು ಮತ್ತೆ ಮನೆಗೆ ಹೋಗಬೇಕು ಅಥವಾ ಬೇರೆ ಬೇರೆ ಭಾಗಕ್ಕೆ ಹೋಗಬೇಕು ಅನ್ನೋದಂಥ ರಶ್ಶಿಂದಾಗಿ ಡೋರ್ ಕ್ಲೋಸ್ ಮಾಡೋದಕ್ಕೂ ಕೂಡ ಪ್ರಯಾಣಿಕರು ಪರದಾಟ ಪಡ್ತಿದ್ದಾರೆ. ಹೆಂಗೆ ಕ್ಲೋಸ್ ಮಾಡೋದು? ಯಾಕಂದರೆ ಮೆಟ್ರೋದಲ್ಲಿ ಇಂತಿಷ್ಟು ಸೆಕೆಂಡ್ ಇರುತ್ತೆ. ಅಷ್ಟೊತ್ತಿಗೆ ಆಟೋಮೆಟಿಕ್ ಆಗಿ ಆ ಮೆಟ್ರೋದ ಡೋರ್ಗಳು ಕ್ಲೋಸ್ ಆಗುತ್ತೆ. ಬಟ್ ಯಾವಾಗ ಜನ ತುಂಬಿರ್ತಾರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಅಲ್ಲಿರುವಂಥ ಸಿಬ್ಬಂದಿ ಭಾಳಷ್ಟು ಪ್ರಯತ್ನ ಪಡ್ತಿದ್ದಾರೆ. ಯಾಕಂದರೆ ಮೆಟ್ರೋದಲ್ಲಿ ಜನ ಜಾಸ್ತಿ ಆದಾದ್ಮೇಲೆ ಕೆಳಭಾಗದಲ್ಲಿ ಎಲೆಕ್ಟ್ರಿಫೈಡ್ ಆಗಿದ್ದು ವರ್ಕ್ ಆಗೋದು. ಅಪ್ಪಿ ಏನಾದರೂ ಆಯತಪ್ಪಿ ಕೆಳಗೆ ಬಿದ್ದರೆ ಮತ್ತೊಂದು ದುರಂತ. ಸದ್ಯ ಪರಿಸ್ಥಿತಿ ನಿಭಾಯಿಸುವಂಥ ಕೆಲಸ ಆಗ್ತಿದೆ ಮೆಟ್ರೋದಲ್ಲಿ. ಯಾಕಂದರೆ ಇವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಮನವಿ ಮಾಡಲಾಗಿತ್ತು ಮೆಟ್ರೋ ಮೂಲಕವಾಗಿಯೇ, ಬಸ್ ಮೂಲಕವಾಗಿಯೇ ಬನ್ನಿ ಅನ್ನೋದು.